ಈ ಡಯಾಬಿಟಿಸಿಗೆ ಸಂಬಂಧಪಟ್ಟಂತೆ ಸುಮಾರು ಜನಕ್ಕೆ ಹಲವಾರು ರೀತಿಯಾದಂಥ ಮಿಸ್ಕನ್ಸೆಪ್ಷನ್ ಇರುತ್ತೆ. ಅದರಲ್ಲಿ ಒಂದೇನಪ್ಪ ಅಂತಂದರೆ, ಈ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಮಗೆ ಅಡಿಕ್ಷನ್ ಆಗಿಬಿಡುತ್ತೆ, ನಾವು ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್ ತೊಗೋಬೇಕಾಗತ್ತೆ, ಮಧ್ಯ ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋಂಥದ್ದು ಒಂದು ಮಿಸ್ಕನ್ಸೆಪ್ಷನ್. ಇವತ್ತೊಂದು ಪೇಷಂಟ್ ಹೇಳ್ತಾ ಇದ್ರು, ಸರ್ ನನಗೆ ಯಾವುದೋ ಕಾಯಿಲೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ, ಟ್ಯಾಬ್ಲೆಟ್ಸ್ನ ಶುಗರ್ ಇದೆ ಅಂತೇಳಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಟ್ರು, ಅವತ್ತಿಂದ ನಾನು ಬಿಡೋಕ್ಕಾಗ್ತಾ ಇಲ್ಲ, ಸೊ ಬಿಟ್ಟರೆ ನನಗೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಇದೊಂದು ಕಾಮನ್ ಆಗಿರ್ತಕ್ಕಂಥ ಮಿಸ್ಕನ್ಸೆಪ್ಷನ್. ಏನಪ್ಪ ಅಂತಂದರೆ, ಶುಗರ್ ಟ್ಯಾಬ್ಲೆಟ್ಸ್ನ ತೊಗೊಂಡಿರೋದ್ರಿಂದ ಅವ್ರಿಗೆ ಬಿಡ್ದಂಗೆ ಆಗಿಲ್ಲ, ಅವ್ರಿಗೆ ಎಷ್ಟೋ ದಿವಸದಿಂದ ಶುಗರ್ ಡಯಾಬಿಟಿಸ್ ಇರುತ್ತೆ, ಅದು ಯಾವುದೋ ಕಾಯಿಲೆಗೋಸ್ಕರ ಅಡ್ಮಿಟ್ ಆದಾಗ ಗೊತ್ತಾಗಿರುತ್ತೆ, ಹಾಗಾಗಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿರ್ತಾರೆ ಡಾಕ್ಟ್ರು. ಬಟ್ ಇವರೇನು ಅಂದ್ಕೊತಾರೆ, ನಾನು ಟ್ಯಾಬ್ಲೆಟ್ಸ್ನ ಆ ಡಾಕ್ಟ್ರು ಶುರು ಮಾಡಿದ್ರಿಂದನೇ ನನಗೆ ಡಯಾಬಿಟಿಸ್ ಬಂತು ಅಂತ. ಇದು ರಾಂಗ್ ಕನ್ಸೆಪ್ಷನ್. ನಾವು ಈಗ ಯಾವುದೋ ಇನ್ಸಿಡೆಂಟಲ್ಲಿ ಏನೋ ಕಾಯಿಲೆಗೆ ಅಂತ ಬಂದಾಗ ನಾವು ಕಂಡಿಡ್ದು ಶುಗರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಭಾಳ ಜನ ಹಿಂಜರಿತಾರೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿಕ್ಕೆ. ಯಾಕಂತಂದರೆ ನಾನು ಇದೆಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ರೆ ನನಗೆ ಅಡಿಕ್ಟಿವ್ ಆಗಿಬಿಡುತ್ತೋ ಅಂತ. ಸೊ ಆ ಥರ ಪ್ರೋಸೆಸ್ಸಲ್ಲಿ ದೇ ವಿಲ್ ಸ್ಟಾಪ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಅಥವಾ ದೇ ವಿಲ್ ಡಿಲೇ ಟೇಕಿಂಗ್ ಟ್ಯಾಬ್ಲೆಟ್ಸ್. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸುಮಾರು ದಿವಸಗಳ ನಂತರ ಅವ್ರಿಗೆ ಯಾವುದೋ ಒಂದು ಎಂಡ್ ಆರ್ಗನ್ ಡ್ಯಾಮೇಜ್ ಆಗಿ ಲೈಕ್ ಕಿಡ್ನಿ, ರೆಟಿನಾ ಅಥವಾ ನರಗಳು ಪ್ರಾಬ್ಲಮ್ ಆದಾಗ ಗೊತ್ತಾಗುತ್ತೆ, ಅಯ್ಯೋ ಸುಮಾರು ದಿವಸದಿಂದ ನನಗೆ ಶುಗರ್ ಇತ್ತು, ನಾನು ಅದನ್ನು ಕಂಟ್ರೋಲಾಗಿ ಇಟ್ಕೊಂಡಿಲ್ಲ, ನನಗೆ ಅವತ್ತೇ ಗೊತ್ತಾಯಿತು ಅದು ತೊಗೊಳ್ಳಿಲ್ಲ ಅಂತ. ಸೊ ಎಲ್ಲ ಡ್ಯಾಮೇಜ್ ಆದಮೇಲೆ ಶುಗರ್ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಬದಲಿಗೆ ನಿಮಗೆ ಶುಗರ್ ಇದೆ ಅಂತ ಗೊತ್ತಾದಾಗ ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಮಾತನ್ನು ತೊಗೊಳ್ಳೋದು ಒಳ್ಳೆಯದು. ಇಲ್ಲದೇ ಇದ್ರೆ ಏನಾಗುತ್ತೆ, ಯು ವಿಲ್ ಎಂಡ್ ಅಪ್ ಡ್ಯಾಮೇಜಿಂಗ್ ಯುವರ್ ಎಂಡ್ ಆರ್ಗನ್ಸ್. ಸೊ ಹಾಗಾಗಿ ಈ ಥರದ ಒಂದು ರಾಂಗ್ ಕನ್ಸೆಪ್ಷನಿಂದ ನಾವು ಶುಗರ್ ಇದೆ ಅಂತ ಗೊತ್ತಾದ ಮೇಲೂ ಸಹಿತ ಮಾತ್ರೆಗಳು ತೊಗೊಳ್ಳದೇ ಇದ್ದರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಆವಾಗ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ದಯವಿಟ್ಟು ಈ ಥರದ ಮಿಸ್ಕನ್ಸೆಪ್ಷನ್ಗಳನ್ನ ಇಟ್ಕೋಬೇಡಿ. ನಿಮ್ದೇನೇ ಸಮಸ್ಯೆ ಇದ್ದರೂ ವೈದ್ಯರ ಹತ್ರ ಹೋಗಿ ಡಿಸ್ಕಸ್ ಮಾಡಿ. ಶುಗರ್ ಟ್ಯಾಬ್ಲೆಟ್ಸ್ ಅಡಿಕ್ಟಿವ್ ಅಲ್ಲ, ಅದು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಕೊಡೋವಂಥದ್ದು, ಆ ಕಂಡೀಷನ್ನ ಡಯಾಬಿಟೀಸ್ನ ಮ್ಯಾನೇಜ್ ಮಾಡೋಕ್ಕೆ ಅಂತ ಕೊಡೋದೇ ಹೊರತು ಅದು ಅಡಿಕ್ಷನ್ ಮಾಡಲಿಕ್ಕೆ ಅಂತ ಕೊಡುವಂಥದ್ದಲ್ಲ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.